ಇದ್ದೀನಿ. ನಿಮ್ಗೆ ಇಲ್ಲಿ ಏನಾದರೂ ನಮ್ಮ ಹಿರಿಯ ಜೀವಿಗಳಿಗೆ ಅಥವಾ ಬಡ ಜೀವಿಗಳಿಗೆ ಏನಾದರೂ ಕೊಡಬೇಕು ಅನಿಸಿದ್ರೆ ಕೊಡಿ, ಅಷ್ಟೇ ಹೇಳ್ತಿರೋದು. ನಮ್ಮ ನೇತ್ರವಾದಿ ಮೇಡಮ್ ಸುಮಿತ್ರಾ ಮೇಡಮ್ ಅವರು ಈ ಟ್ರಸ್ಟ್ಗಾಗಿ 10,000 ರೂಗಳನ್ನ ಅವ್ರ ಅಕೌಂಟ್ಗೆ ಹಾಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಚಪ್ಪಳೆ ಹೊಡಿ ದಯವಿಟ್ಟು ಪ್ಲೀಸ್. ಅವರವ್ರ ಮನಸ್ಸಿನಲ್ಲಿ ಬರಬೇಕು. ಯಾಕೆಂದ್ರೆ ಮನಸ್ಸಿನಲ್ಲಿ ಬರುವಾಗ ಅವ್ರ ಜೋಬ್ನಲ್ಲೂ ಇರಬೇಕು. ಜೋಬ್ನಲ್ಲೇ ಕೊಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಇರೋಂಥದನ್ನ ₹1 ಕೊಟ್ಟು ಹಂಚ್ಬಿಡೋಣ. ಹಾಗಾಗಿ ಮೇಡಮ್ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಗಣೇಶ ನಿಮಗೆ ಹೆಚ್ಚಿನ ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ. ಥ್ಯಾಂಕ್ ಯು ಮೇಡಮ್. ಸುನೀತಾ ಮಾಡಿದರೆ ಉದ್ಯೋಗದ ಧನ್ಯವಾದಗಳು. ನಾನು ಈ ದೇವರ ಮಕ್ಕಳ ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ವಿಶೇಷ ಏನಂದರೆ, ನನ್ನ ಕಾರ್ಯಕ್ರಮ ನೋಡಿ ನನ್ನ ಮಗ ಬೆಳೀಲಿ. ಯಾಕಂದರೆ ಅವನು ಒಬ್ಬನೇ ಬೆಳೆದಿಲ್ಲ, ಈ 60 ಜನನ್ನು ಬೆಳೆಸ್ತಾ ಇದ್ದಾರೆ. 60 ತಂದೆ ತಾಯಿ, ನಮಗೆಲ್ಲ ಒಂದೇ ತಂದೆ ತಾಯಿ, ಇವರಿಗೆ 60 ಜನ ತಂದೆ ತಾಯಿ ಇದ್ದಾರೆ. ಅವ್ರನ್ನ ಬೆಳೆಸಬೇಕು. ಈ ಕಾರ್ಯಕ್ರಮ ಮಾಡೋಕ್ಕೆ ನಾನೇನೋ ನನ್ನ ಬರ್ತಡೇ ಮಾಡಿಕೊಂಡು ನಾನು ಜೋಶಾಗಿ ಆಡ್ಬಿಟ್ಟು ಹೋಗೋಕ್ಕೆ ಬಂದಿಲ್ಲ. ಈ ಕಾರ್ಯಕ್ರಮದಲ್ಲಿ ನೋಡಿ ಒಬ್ಬೊಬ್ಬರೇ ಜ್ಯೋತಿ ಮೇಡಮ್ ಆಗಲಿ, ನಮ್ಮ ಸೂರ್ಯಪುತ್ರ ಮೇಡಮ್ ಆಗಲಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ಮ ಬರ್ತಡೇ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ಳಿ. ಒಂದು ಬಿಸ್ಕೆಟ್ ಪ್ಯಾಕ್ ತಂದು ಕೊಡಿ ಸಾಕು. ಅವ್ರ ನಗು, ಅವ್ರ ಸಂತೋಷಕ್ಕೆ ಕೋಟಿ ಕೊಟ್ಟರು ಬರಲ್ಲ. ದಯವಿಟ್ಟು ಏನು ಕೆಲವೊಂದು ಸಾಕನ್ನು ಕಲ್ಸ್ಬಿಟ್ಟು ಇವೆಲ್ಲ ಹೇಳ್ತಾರಂತೆ ಯಾರು ಅನೇಕ ಭಾವಿಸ್ಬೇಡಿ. ನಿಮ್ಮ ಮನಸ್ಸಿಗೆ ಬಂದು ನೀವು ಹೆಲ್ಪ್ ಮಾಡಿ. ಈ ಒಬ್ಬನೇ ಅಲ್ಲ, 60 ಜನ ತಂದೆ ತಾಯಿ ಸಾಕ್ತಾನೆ. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು. ತುಂಬ ಖುಷಿ ಆಯಿತು. ಯಾಕೆಂದರೆ ಇವತ್ತು ಈ ಆಶ್ರಮ ಇವಾಗ ಏನು ಕೂತಿದ್ದೀರ ಈ ಜಾಗಕ್ಕೆ ಇನ್ನೂ ಒಂದು 55-60 ಲಕ್ಷ ಸಾಲ ಇದೆ. ಜಾಗದಲ್ಲೂ ಸಹ ಪ್ರತಿ ತಿಂಗಳು 30,000 ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಕಷ್ಟ ಇದೆ. ಮುಂಚೆ ಬಾಡಿಗೆ ಜಾಗದಲ್ಲಿ ಆಶ್ರಮ ನಡೆಸ್ತಾ ಇದ್ವಿ. ಅಲ್ಲಿ ಖಾಲಿ ಮಾಡೋ ಸಿಚುವೇಶನ್ ಬಂತು. ಇಮಿಡಿಯೇಟಾಗಿ ಜಾಗ ತಗೊಂಡು ಆಶ್ರಮ ಸ್ಟಾರ್ಟ್ ಆಗಿ ಇವತ್ತು 7ನೇ ವರ್ಷ ರನ್ನಿಂಗು. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗ್ಬೋದು, ಮತ್ತು ಪಬ್ಲಿಕಲ್ಲಿ ಕಲೆಕ್ಷನ್ ಕಳಿಸೋದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಇವ್ರನ್ನೆಲ್ಲ ಮುಂದೆ ಇಟ್ಕೊಂಡು ನಮ್ಗೆ ಅದಿಲ್ಲ ಇದಿಲ್ಲ ಹೆಲ್ಪ್ ಮಾಡಿ ಅಂತ ಯಾವತ್ತೂ 7 ವರ್ಷದಲ್ಲಿ ಒಂದು ದಿನ ವಿಡಿಯೋ ಹಾಕಿಲ್ಲ. ಎಷ್ಟೇ ಕಷ್ಟಗಳಿದ್ರು ನಾವು ಮಾಡಿದ್ದೀವಿ. ಕಷ್ಟನ ಸುಖನ ನಡೆಸ್ಕೊಂಡು ಹೋಗೋಣ ಒಂದು ನಿಟ್ಟಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಥರ ಸೇವೆಗಳು ಮಾಡಬೇಕಾದ್ರೆ ಯಾರಾದರೂ ಬಾಗಿಲು ಒಳಗಡೆ ಬಂದು ಸಹಾಯ ಮಾಡ್ತದೆ ಅಂದರೆ ಅವರ ಒಂದು ಇದು ಅವ್ರ ಖುಷಿ. ಯಾಕೆಂದರೆ ಇವತ್ತು ಸೇವೆ ದೊಡ್ಡ ಗುಣ. ಯಾಕೆಂದರೆ ಇವತ್ತು ಸೇವೆ ಬಿಸ್ನೆಸ್ ಆಗ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾಡ್ತಾ ಇರೋದು ಕಡಿಮೆ ಜನ ಇರ್ಬೋದು, ಚಿಕ್ಕದೇ ಜಾಗ ಇರ್ಬೋದು, ಮಾಡೋ ಸೇವೆ ಶಾಶ್ವತವಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೇಳೋದು ತಪ್ಪಲ್ಲ, ಆದರೆ ಇವ್ರ ಹೆಸರುಗಳು ಹೇಳಿ ದುಡ್ಡು ಮಾಡ್ತಾರಲ್ಲ ಅದು ತುಂಬ ತಪ್ಪು. ಆಶ್ರಮಗಳು ಜಾಸ್ತಿ ಆಗಬಾರ್ದು, ಕಡಿಮೆ ಆಗಬೇಕು. ದಯಮಾಡಿ ತಂದೆ ತಾಯಿನ ತನ್ನ ಕುಟುಂಬದವರು, ತನ್ನ ಮಕ್ಕಳು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಆತ್ಮೀಯ ಸೆಲ್ವ ಸರ್ ಅವರು ಅಣ್ಣವರು ಹುಟ್ಟುಹಬ್ಬದ ಪ್ರಯುಕ್ತ ತುಂಬ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡ್ರು. ವಿಶೇಷವಾಗಿ ಇವತ್ತು ಎಷ್ಟೋ ಜನ ಸಹಾಯ ಮಾಡಿದ್ರು. ಹುಟ್ಟುಹಬ್ಬನ ಯಾವ ರೀತಿ ಬೇಕಾದ್ರೂ ಆಚರಣೆ ಮಾಡ್ಕೊಬೋದಾಗಿತ್ತು. ಅದೇ ಆಶ್ರಮದಲ್ಲಿ ಆಚರಣೆ ಮಾಡ್ಕೊಳ್ಳೋದ್ರಿಂದ ಆ ನೊಂದ ಜೀವಗಳಿಗೆ ಒಂದಷ್ಟು ಖುಷಿ ಪಡಿಸ್ಬೋದು. ಇವತ್ತು ಇಷ್ಟು ಜನ ಕಲಾವಿದರು ಬಂದೋದಂದ್ರೆ ಅವ್ರಿಗೆ ಎಷ್ಟು ಕೆಲಸಗಳಿರ್ತದೆ. ಆ ಕೆಲಸಗಳನ್ನೆಲ್ಲ ಬಿಟ್ಟು ಇವತ್ತು ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದವರು ನಾವು ಏನೋ ಇಷ್ಟೆಲ್ಲ ದುಡಿತೀವಿ, ಇಷ್ಟೆಲ್ಲ ಖರ್ಚು ಮಾಡ್ತೀವಿ. ಒಂದು ದಿನ ಆಶ್ರಮದಲ್ಲಿರೋ ಹಿರಿಯ ಜೀವಗಳ ಜೊತೆ ನಾವು ಬೆರಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಟೈಮ್ ಕೊಟ್ರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ವಿಶೇಷವಾಗಿ ಸುಮಿತ್ರಾ ಅಮ್ಮ ಅವರು, ಯಾಕೆಂದ್ರೆ ಇವತ್ತು ಏನೋ ಕೋಟಿ ಇರ್ಬೋದು, ಕೊಡೋ ಮನಸ್ಸು ಎಲ್ರಿಗೂ ಬರಲ್ಲ. ಆ ಕೊಡೋ ಮನಸ್ಸು ಸುಮಿತ್ರಮ್ಮ ತಾಯಿ ಅಂತ ಹೃದಯ ಇರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಜ್ಯೋತಿ ಮೇಡಮ್ ಆಗ್ಬೋದು, ಇನ್ನೂ ಸುಮಾರು ಜನ ಅಮ್ಮವರೆಲ್ಲ ತುಂಬಾ ಹೆಲ್ಪ್ ಮಾಡೋದು. ಅವ್ರ ಸೈಡ್ ಬಂದ್ಬಿಟ್ಟು ಕೊಟ್ರು ನೋಡಿ. ಈ ತರ ಮನ್ಸುಗಳು ತುಂಬಾ ಜನಕ್ಕಿದೆ. ಆ ಸಹಾಯ ಮಾಡೋ ಮನ್ಸಿರೋದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೆಲವರು, ಎಲ್ಲರೂ ಅಲ್ಲ, ಹಿನ್ನೆಲೆ ಗೊತ್ತಿರಲ್ಲ, ಅಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿರಲ್ಲ. ಏನೋ ಆಶ್ರಮ ಮಾಡಿದ್ದಾರೆ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ತಾನು ಕಷ್ಟಪಟ್ಟಿರೋ ದುಡ್ಡನ್ನ ಎಲ್ಲೋ ಒಂದ್ ಕಡೆ ಕೊಡ್ತಾರೆ. ಎಲ್ಲೋ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಉದ್ದೇಶ ಒಂದೇ, ಒಳ್ಳೇದು ಮಾಡ್ತಾ ಇದ್ದಾರೆ, ನಮ್ಮ ಕೈ ಮಾಡೋಕ್ಕಾಗಲಿಲ್ಲ, ಮಾಡೋದು ನಾವು ಸಪೋರ್ಟ್ ಮಾಡಬೇಕು, ಬೆನ್ನು ತಟ್ಟಬೇಕು ಅಂತದಲ್ಲ. ನಿಜವಾಗ್ಲೂ ಒಳ್ಳೆ ಮನಸ್ಸು. ದೇವರು ಅವ್ರಿಗೆ, ಅವ್ರ ಕುಟುಂಬಕ್ಕೆ ಸದಾಕಾಲ ಕಾಪಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.